ಹಲೋ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ನಾನಿವತ್ತು ನಿಮಗೆ ಇದು ಹಲಸಿನ ಹಣ್ಣಿನಲ್ಲಿ ಇಡ್ಲಿ ಮಾಡಿ ತೋರಿಸ್ತೇನೆ. ರವಾ ಇಡ್ಲಿ ಎಂತೆಲ್ಲ ಹಾಕ್ತೇನೆ ಅಂತ ದೋಸೆಗೆ ತೋರಿಸ್ತೇನೆ. ಹಲಸಿನ ಹಣ್ಣಿನ ದೋಸೆಗೆ ಸ್ವಲ್ಪ ಇದು ಹಲಸಿನ ಹಣ್ಣು ಹಾಕಿ ಮಿಕ್ಸಿಗೆ ಹಾಕಿ, ಮತ್ತು ತುಂಡು ಬೆಲ್ಲ. ನಿಮಗೆ ಸಿಹಿ ಬೇಕಾದರೆ ಜಾಸ್ತಿ ಆಗಿ, ನನಗೆ ತುಂಬ ಸಿಹಿ ಬೇಡ, ಇಷ್ಟು ಸಾಕು. ಇದನ್ನೀಗ ಗ್ರೈಂಡ್ ಮಾಡಲಿಕ್ಕೆ ನಾನು ಗ್ರೈಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಮಾಡಿ ಆಯಿತು, ಸಾಕು. ಇನ್ನು ಇದನ್ನು ತೆಂಗಿನ ತುರಿ ಮತ್ತು ರವವನ್ನು ಮಿಕ್ಸ್ ಮಾಡ್ತೀನಿ. ನಾನಿದು ರೈಸ್ ರವೆ ತಗೊಂಡಿದ್ದೇನೆ, ಸಣ್ಣ ಪ್ಯಾಕೆಟ್. ಇದಕ್ಕೆ ಎಷ್ಟು ಗೊತ್ತುಂಟ ಫ್ರೆಂಡ್ಸ್? 45 ರುಪೀಸ್ ಆಯಿತಾ. ದೊಡ್ಡದು ಸಣ್ಣ ಬೇಕಾದ್ರೆ ಇದು ಸಣ್ಣ ಅಮೌಂಟ್, ಇಬ್ಬರಿಗೆಲ್ಲ ಸಾಕು. ಎಷ್ಟು ಬೇಕಂತ ನಮ್ಮ ಇಬ್ಬರಿಗೆಲ್ಲ. ಸ್ವಲ್ಪ ನೀರು ಹಾಕಿ ಮುಳುಗಲಿ, ಸ್ವಲ್ಪ ಹೊತ್ತಿಡಿ ನೀರು ಹಾಕಿ. ಸ್ವಲ್ಪ ಹೊತ್ತಿರಲಿ. ಇದನ್ನೆಲ್ಲ ಹಾಕಿ ಹಲಸಿನ ಹಣ್ಣಿದ್ದು. ಓಕೆ, ಮತ್ತು ಇದು ಕಾಯಿ ತುರಿ ಹಾಕಿ, ಕಾಯಿ ತುರಿ ಒಳ್ಳೆ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಹಾಕಿ. ಐದು ನಿಮಿಷ ಇರಲಿ, ಸಾಕು. ಇದು ಗಿಂಡಲದಲ್ಲಿ ಮಾಡ್ತೇನೆ ನೋಡಿ. ರೆಡಿಯಾಗಿದೆ. ಇನ್ನು ಸಂದೂರು ಇಟ್ಟಿದ್ದೇನೆ, ನೀರು ಬಿಸಿ ಆಗಲಿ. ಸ್ವಲ್ಪ ಮಾಡಿಟ್ಟಿದ್ದೇನೆ, ಇನ್ನು ಇಡ್ತೇನೆ ಸಂದಿರಿಗೆ. ಫ್ರೆಂಡ್ಸ್, ಬೇಯ್ತಾ ಉಂಟು. ಈಗ ಇಟ್ಟಷ್ಟೇ, ಇನ್ನು 15 ಮಿನಿಟ್ಸ್ ಬೇಯಲಿ. 15 ಮಿನಿಟ್ಸ್ ಆಯಿತು, ತೆಗಿತೇನೆ. ವಾವ್, ನೋಡಿ ಬೇಯ್ದಿದೆ. ಫ್ರೆಂಡ್ಸ್, ತೆಗೆದಿದ್ದೇನೆ. ಹೇಗೆ ಬರ್ತದೆ ಅಂತ ನೋಡೋಣ. ವಾವ್, ನೋಡಿ, ತೆಗಿಲಿಕ್ಕೆ ಸಹ ಒಳ್ಳೇದು ಬರ್ತದೆ. ಹಲೋ ಫ್ರೆಂಡ್ಸ್, ಬ್ರೇಕ್ಫಾಸ್ಟಿಗೆ ಬನ್ನಿ. ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಹೇಗೆ ಆಗಿದೆ ಅಂತ ಹೇಳ್ತೇನೆ, ಟೇಸ್ಟ್ ಮಾಡಿ. ನೋಡಲಿಕ್ಕೆ ಕಲರ್ ತುಂಬ ಚೆಂದ ಬಂದಿದೆ. ಸ್ವೀಟ್ ಇದ್ದರೆ ಪದಾರ್ಥ ಬೇಕಂತಿಲ್ಲ, ನಾನು ಸ್ವೀಟ್ ಮಾಡಿದ್ದೇನೆ ಸ್ವಲ್ಪ. ಒಳ್ಳೆಯದಾಗಿದೆ ಫ್ರೆಂಡ್ಸ್, ನೀವು ಸಹ ಮಾಡಿ ಒಮ್ಮೆ. ತುಂಬ ಒಳ್ಳೆಯದಾಗಿದೆ. ಇದಕ್ಕೆ ಪದಾರ್ಥ ಏನು ಬೇಕಂತ ಇಲ್ಲ. ತಿನ್ಬೋದು. ನಿನ್ನೆ ನೈಟ್ ಸ್ವಲ್ಪ ಮಳೆ ಬಂದಿದೆ, ಇವತ್ತಿಲ್ಲ, ಬಿಸಿಲುಂಟು. ನಿಮ್ಮ ಆಚೆ ಮಳೆ ಬರ್ತದೆಯಾ? ಓಕೆ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆದ ನಂತರ ಸಿಗ್ತೇನೆ. ಜೋರು ಮಳೆ ಬರ್ತಾ ಉಂಟು ಫ್ರೆಂಡ್ಸ್. ನೋಡಿ ಎಷ್ಟು ಜೋರು ಮಳೆ ಬರಲಿ. ಮೊನ್ನೆಯಿಂದ ತುಂಬ ಮಂದಿಗೆ ನೀರು ಸಹ ಇಲ್ಲ ಅಂತೆ. ಮಳೆ ಬೇಕಲ್ಲ, ಈ ವರ್ಷ ಮಳೆ ಸಹ ತುಂಬ ಕಡಿಮೆ. ತೋರಿಸ್ತೇನೆ.
ಈಗ ಬರ್ತಾ ಉಂಟು ಮಳೆ, ವೆದರ್ ನೋಡಿ. ಹೇಗೆ ನೆನಪಾಗೋದೊಂದು ಬೆಳಿಗ್ಗೆ ಮತ್ತು ಸಂಜೆ, ಏಕೆಂದರೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಡ್ಯೂಟಿಗೆ ಹೋಗೋರಿಗೆ ಸಂಜೆ ಪುನಃ ಚಂಡಿ ಮಾಡಲಿಕ್ಕೆ ಬರ್ತಾರೆ. ಆದರೆ ಮಳೆ ಬೇಕು. ಮಳೆ ಈ ವರ್ಷ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಉಂಟು. ಹಾಗೆ ಜೋರು ಬರಲಿ. ನಮ್ಮ ಗದ್ದೆಗೆ ಸಹ ನಿನ್ನೆ ಆಚೆ ಬಂದಿದೆ, ಈಚೆ ಮಳೆನೇ ಬರಲಿಲ್ಲ. ಸ್ವಲ್ಪ ಜ್ವರ ಬರ್ತದೆ ನನಗೆ. ಈಗ ಟ್ಯಾಬ್ಲೆಟ್ ತಗೊಳ್ಬೇಕು. ನಿನ್ನೆ ಸಿಸ್ಟರ್ ಹೇಳಿದರು ಟ್ಯಾಬ್ಲೆಟ್, ನಾನು ನೆಗ್ಲೆಕ್ಟ್ ಮಾಡಿದ್ದೆ. ನನಗೆ ಅಷ್ಟು ಜ್ವರ ಇರಲಿಲ್ಲ, ಹಾಗೆ ಈಗ ತಗೊಳ್ತೇನೆ. ತಗೊಂಡು ಸ್ವಲ್ಪ ಮಲಗಬೇಕು, ಅಂದರೆ ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ರೆಸ್ಟ್ ಆಗ್ತದಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.